ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೀತಾ ಮಂಜು ಗುಬ್ಬಿಗೂಡು ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಹಾಗೆಯೇ ಇವತ್ತಿನ ವಿಡಿಯೋ ಬಂದು ನಾನು ಆ ಮಕ್ಕಳಿಗೆಲ್ಲ ಈವ್ನಿಂಗ್ ಟೈಮ್ ಗಂಜಿ ಮಾಡ್ಕೊಡ್ತೀನಿ ಅಂತ ಹೇಳ್ತಿದ್ನಲ್ಲ, ಪ್ರೋಟೀನ್ ಪೌಡರ್ದು. ಅದನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ಆ ಒಂದು ವಿಡಿಯೋನ ಇವತ್ತಿನ ಬ್ಲಾಗಲ್ಲಿ ನಾನು ಶೇರ್ ಮಾಡ್ತಾಯಿದ್ದೀನಿ. ನೋಡೋಣ ಆ ವ್ಲಾಗ್ ಬಂದು ಹೇಗೆ ಹೋಗುತ್ತೆ ಅಂತ ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ನನ್ನ ವಿಡಿಯೋನ ಯಾರೆಲ್ಲ ವಾಚ್ ಮಾಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆಯೇ ನಿಮಗಿಷ್ಟ ಆದರೆ ಲೈಕ್ ಕೊಡೋದನ್ನ ಮರಿಬೇಡಿ ಅಂತ ಹೇಳ್ತೀನಿ. ಹಾಗೆಯೇ ಇವತ್ತಿನ ವಿಡಿಯೋ ಹೇಗೆ ಹೋಗುತ್ತೆ ಅಂತ ನೋಡೋಣ ಬನ್ನಿ. ಓಕೆ ಫ್ರೆಂಡ್ಸ್, ಇದು ಇವತ್ತಿನ ಮಾರ್ನಿಂಗ್ ವ್ಲಾಗು, ಅಂದರೆ ಫ್ರೈಡೇ ಮಾರ್ನಿಂಗ್ ವ್ಲಾಗು. ಇವತ್ತು ಬಂದು ಟಿಫನ್ಗೆ ಇಡ್ಲಿ ಮತ್ತು ಸಿಂಪಲಾಗಿ ಚಟ್ನಿನ ಮಾಡ್ಕೊಂಡಿದ್ವಿ. ಹಾಗೆಯೇ ಹಸ್ಬೆಂಡ್ ಬಂದು ಏನೋ ಕೆಲಸ ಇದೆ ಅಂತ ಬೇಗ ಹೋಗಿರೋದ್ರಿಂದ ಇವ್ರನ್ನ ಸ್ಕೂಲ್ಗೆ ನಾನೇ ಡ್ರಾಪ್ ಮಾಡಬೇಕಾಗಿತ್ತು. ಹಾಗಾಗಿ ಮಕ್ಕಳನ್ನ ಬಂದು ಇಬ್ಬರೂ ಸ್ಕೂಲಿಗೆ ಡ್ರಾಪ್ ಮಾಡಿ ಬಂದುಬಿಟ್ಟು ಮನೇಲಿ ಸ್ವಲ್ಪ ಬಟ್ಟೆಗಳಿತ್ತು, ಅದೆಲ್ಲನೂ ಮಿಷಿನ್ಗೆ ಈ ರೀತಿ ನೆನೀತಿರಲಿ ಅಂತ ಅಂದ್ಬಿಟ್ಟು ನೆನೆಸೋದಕ್ಕೆ ಅಂತ ಹಾಕ್ತೆ. ಹಾಗೆಯೇ ಇವತ್ತು ಫ್ರೈಡೇ ಆಗಿರೋದ್ರಿಂದ ಸ್ವಲ್ಪ ಮನೆಯದು ಎಲ್ಲ ಕೆಲಸ ಎಲ್ಲನೂ ಮನೆಯೆಲ್ಲ ಒರೆಸ್ಕೊಂಡು ಪೂಜೆ ಎಲ್ಲ ಮಾಡ್ಕೋಬೇಕಿತ್ತಲ್ಲ, ಹಾಗಾಗಿ ಎಲ್ಲ ಕೆಲಸನೂ ಬೇಗನೆ ಮುಗಿಸ್ಕೊಂಡೆ. ನೆಕ್ಸ್ಟು ಹಾಗೆಯೇ ಬಂದು ನಾನು ಈ ಕಾಳುದು ಏನು ಬಂದು ಮಿಕ್ಸ್ ಪ್ರೋಟೀನ್ ಗಂಜಿ ಮಾಡಲಿಕ್ಕೆ ಅಂತ ಯೂಸ್ ಮಾಡ್ತೀನಿ ಅಂತ ಹೇಳಿದ್ದೀನಲ್ಲ, ಅದಕ್ಕೆ ಎಲ್ಲನೂ ಅದು ಖಾಲಿಯಾಗಿತ್ತು ಪೌಡರು. ಹಾಗಾಗಿ ಈ ರೀತಿ ಎಲ್ಲ ಥರದ್ದು ಕಾಳುಗಳು ಮತ್ತು ಅಕ್ಕಿನ ಯೂಸ್ ಅಂದರೆ ಅದು ಗದ್ದೆ ಅಕ್ಕಿ, BT ರೈಸ್ ಅಲ್ಲ, ಗದ್ದೆ ಅಕ್ಕಿನ 1-3 ಲೋಟ ಹಾಕ್ಕೊಂಡು ಅದಕ್ಕೆ ಡ್ರೈ ಫ್ರೂಟ್ಸ್ ಆ್ಯಡ್ ಮಾಡಿಕೊಂಡು ಅದಕ್ಕೆ ಎಲ್ಲ ಥರದ್ದು ಕಾಳುಗಳು ಮತ್ತು ಸ್ವಲ್ಪ ಮೆಣಸು, ಜೀರಿಗೆ ಎಲ್ಲ ಥರದ್ದು ಹಾಕ್ಕೊಂಡು ಅದನ್ನು ನೀಟಾಗಿ ವಾಶ್ ಮಾಡ್ಕೊಂಡು ಬಂದು ಅದನ್ನು ನೀಟಾಗಿ ಈ ಥರ ಶೋಧಿಸ್ಕೊಂಡು ಒಂದು ಕಾಟನ್ ಬಟ್ಟೆಗೆ ಹಾಕಿ ಅದನ್ನು ನೀಟಾಗಿ ಡ್ರೈ ಆಗಲಿಕ್ಕೆ ಅಂತ ಎತ್ತಿಟ್ಟೆ. ಅದು ಬಂದು ಬಿಸಿಲಲ್ಲಿ ಡ್ರೈ ಆಗ್ತಾಯಿತ್ತು ನೀಟಾಗಿ. ಅದು ಅಂದರೆ ಒನ್ ಅವರು 2 ಅವರ್ಸ್ ಸಾಕು, ಜಾಸ್ತಿ ಏನು ಬೇಡ. ಅಷ್ಟರಲ್ಲಿ ಟೈಮ್ ಆಗಿತ್ತು. ಮಗನ ಬಂದು ಸ್ಕೂಲಿಂದ ಕರ್ಕೊಂಡು ಬಂದುಬಿಟ್ಟು ಅವನಿಗೆ ಹಾಗೇನೆ ಯೂನಿಫಾರ್ಮ್ ಎಲ್ಲ ಚೇಂಜ್ ಮಾಡಿ ಸ್ವಲ್ಪ ಬಟ್ಟೆನ ಚೇಂಜ್ ಮಾಡಿ ಅವ್ನು ಮಲಗಿಸ್ಬೇಕಾಗಿತ್ತು. ಇಲ್ಲ ಅಂತಂದ್ರೆ ಹಂಗೆ ಆಟ ಆಡ್ಕೊಂಡು ಕುತ್ಕೊಂಡ್ಬಿಡ್ತಾನೆ. ಲಂಚ್ ಬಂದು ಎಕ್ಸಾಮ್ ಇರೋದ್ರಿಂದ ರಿವಿಷನ್ ಎಲ್ಲ ಮಾಡಿಸ್ತಾಯಿದ್ರು, ಹಾಗಾಗಿ ಲಂಚ್ ಬ್ರೇಕ್ನ ಲೇಟಾಗಿ ಬಿಟ್ಟಿದ್ರು. ನಾನು ಕರ್ಕೊಂಬರೋಕ್ಕೆ ಓದಿದ ಟೈಮಲ್ಲಿ ಅದೇ ತಾನೇ ತಿನ್ನಿಸಿದ್ರು. ಹಾಗಾಗಿ ಊಟ ಬೇಡ, ಮಲಗಿದ್ದೆದ್ಮೇಲೆ ತಿನ್ಕೊಳ್ತೀನಿ ಅಮ್ಮ ಅಂತ ಹೇಳ್ದೆ. ಹಾಗೆಯೇ ಸ್ವಲ್ಪ ನೀರನ್ನ ಕುಡಿಸ್ಬಿಟ್ಟು ಮಲಗಿಸೋಣ ಅಂತೇಳಿ ಹಾಗೆ ಕೈಕಾಲು ಮುಖ ತೊಳೆಸಿ ಮಲಗಿಸ್ತಿದ್ದೆ. ಇವನು ಬಂದು ಹಾಗೆ ಹಾಸಿಗೆ ಮೇಲೆ ಮಲಗಲ್ಲ, ಕಾಲ ಮೇಲೆ ಹಿಂಗೆ ಹಾಕ್ಕೊಂಡು ತಟ್ಬಿಟ್ರೆ ಬೇಗನೆ ಮಲ್ಕೊಳ್ತಾನೆ. ಅವನ್ನ ಮಲಗಿಸ್ಬಿಟ್ಟು ಹಿಂದೆನೇ ಸ್ವಲ್ಪ ರಸಮ್ ಮಾಡ್ಕೋಬೇಕಾಗಿತ್ತು. ದೊಡ್ಡ ಮಗನಿಗೆ ಸ್ವಲ್ಪ ಕೋಲ್ಡು ಮತ್ತು ಕಾಫ್ ಥರ ಆಗಿಬಿಟ್ಟಿದೆ. ಹಾಗಾಗಿ ಸ್ವಲ್ಪ ಹುಣಸೆಹಣ್ಣನ್ನ ಯೂಸ್ ಮಾಡಿಕೊಂಡು ರಸಮ್ನ ಮಾಡ್ತಿದ್ದೆ. ಅದಕ್ಕೆ ಪೆಪ್ಪರು ಮತ್ತು ಜೀರಿಗೆನ ಹಾಕ್ಕೊಂಡು ಮಾಡ್ಕೊಳ್ಳೋದ್ರಿಂದ ಶೀತ ಮತ್ತು ಕೆಮ್ಮಿಗೆ ಒಳ್ಳೆಯದು, ಹಾಗಾಗಿ ಮಾಡ್ಕೊಳ್ತಿದ್ದೆ. ಜಸ್ಟ್ ಈರುಳ್ಳಿ, ಬೆಳ್ಳುಳ್ಳಿ ಇದೆಲ್ಲನೂ ಗೆಜ್ಜಿಟ್ಕೊಂಡು ಈರುಳ್ಳಿನ ಹೆಚ್ಕೊಂಡು ಕರಿಬೇವು ಇದೆಲ್ಲನ ಹಾಕಿ ಒಗ್ಗರಣೆಗೆ ಹಾಕ್ಕೊಂಡೆ. ಒಗ್ಗರಣೆಗೆ ಸಾಸಿವೆ ಎಲ್ಲ ಹಾಕ್ಕೊಂಡು ಅದಕ್ಕೆ ಹುಣಸೆಹಣ್ಣನ್ನ ಏನು ನೆನೆಸಿಟ್ಟಿರ್ತೀವಿ ಅದ್ರನ್ನ ರಸನ ನೀಟಾಗಿ ರಸ ತೆಕ್ಕೊಂಡು ಅದೊಂದು ಸ್ವಲ್ಪನೇ ಹಾಕ್ಕೊಬೇಕು. ಸ್ವಲ್ಪ ನೀರನ್ನ ಜಾಸ್ತಿ ಆ್ಯಡ್ ಮಾಡ್ಕೊಳ್ಬೇಕು, ಇಲ್ಲಾಂದರೆ ಹುಳಿ ಥರ ಆಗಿಬಿಡುತ್ತೆ. ಸ್ವಲ್ಪ ಹುಣಸೆಹಣ್ಣು ರಸನ ಸೇರಿಸ್ಕೊಂಡು ಅದಕ್ಕೆ 1 ಲೋಟದಷ್ಟು ನೀರನ್ನ ಆ್ಯಡ್ ಮಾಡಿಕೊಂಡೆ. ಆಮೇಲೆ ರಸಮ್ ಪೌಡರ್ ಬಂದು ಖಾಲಿಯಾಗಿತ್ತು, ಹಾಗಾಗಿ ಸೇಮ್ ಮನೇಲಿ ಏನಿದೆ ಸಾಂಬಾರು ಪೌಡರು ಅದನ್ನೇ ಹಾಕ್ಕೊಂಡೆ. ರಸಮ್ ಪೌಡರ್ ಹಾಕ್ಕೊಂಡ್ರು ಚೆನ್ನಾಗಿರುತ್ತೆ, ಬಟ್ ಇದು ಹಾಕ್ಕೊಂಡ್ರು ನಡೆಯುತ್ತೆ. ನೆಕ್ಸ್ಟು ಹಾಗೇ ರೈಸ್ ಕೂಡ ಇಟ್ಕೋಬೇಕಾಗಿತ್ತು. ಅವನು ಎದ್ದೇಳೋ ಅಷ್ಟರಲ್ಲಿ ಎದ್ಮೇಲೆ ಊಟ ಮಾಡಿಸೋದಕ್ಕೆ ಬೇಕಾಗಿತ್ತಲ್ಲ, ಹಾಗಾಗಿ ಜೊತೆಗೆ ಸಾಂಬಾರು ಜೊತೆಗೆ ರೈಸ್ ಕೂಡ ಇಟ್ಕೊಂಡೆ. ಅದ್ರ ಜೊತೆಗೆ ರೈಸ್ ಕೂಡ ಆಗ್ತಾಯಿತ್ತು, ಸಾಂಬಾರು ರೆಡಿ ಆಯಿತು. ಅದಕ್ಕೆ ಜೀರಿಗೆ, ಮೆಣಸು, ಎಲ್ಲ ಹಾಕ್ಕೊಂಡು ಮಾಡ್ಕೊಂಡಿದ್ರಿಂದ ಮಗನಿಗೆ ಸಂಜೆ ಬಂದಾಗ ಊಟಕ್ಕೆ ಬಿಸಿ ರೈಸ್ ಜೊತೆ ಹಾಕ್ಕೊಟ್ರೆ ಅವನಿಗೂ ಸ್ವಲ್ಪ ರಿಲೀಫ್ ಆಗುತ್ತೆ. ಗಂಟ್ಲೆಲ್ಲ ತುಂಬಾ ಅವನಿಗೆ ಒಂದು ಸ್ವಲ್ಪ ಕಟ್ಕೊಂಡಂಗಾಗಿ ಟೇಸ್ಟ್ ಏನೋ ಗೊತ್ತಾಗ್ತಿಲ್ಲ, ಅಷ್ಟೊಂದು ಕೆಮ್ಮು ಮತ್ತು ಇದು ಜಾಸ್ತಿ ಆಗಿಬಿಟ್ಟಿದೆ. ಹಾಗಾಗಿ ಈ ರೀತಿ ಸಾಂಬಾರನ್ನ ಸಿಂಪಲ್ಲಾಗಿ ಮಾಡಿಕೊಂಡೆ. ಅರ್ಜೆಂಟಲ್ಲಿ ಬೇಗ ಆಗುತ್ತೆ. ಹಾಗೇನೆ ಸ್ವಲ್ಪ ಪಾತ್ರೆಗಳು ಇದ್ದೋ, ಬೆಳಗ್ಗೆ ಇಡ್ಲಿ ಮಾಡಿದ್ದು ಪ್ಲೇಟ್ಸ್ ಎಲ್ಲ ನೆನೆಸಿಟ್ಟಿದ್ದೆ, ಅದನ್ನು ಎಲ್ಲ ತೊಳೆದು ಅಷ್ಟರಲ್ಲಿ ಇದು ಬಂದು 2 ಅವರ್ಸ್ ಮೇಲೆ ಆಗಿತ್ತು. ಚೆನ್ನಾಗಿ ನೀಟಾಗಿ ಡ್ರೈ ಆಗಿತ್ತು, ತೀರಾ ಏನು ಒಣಗೋದು ಬೇಕಾಗಿಲ್ಲ. ಜಸ್ಟ್ ಅದರಲ್ಲಿರೋ ಹಸಿ ಅಂಶ, ನೀರಿನ ಅಂಶ ಡ್ರೈ ಆದರೆ ಸಾಕು. ಅದನ್ನು ಈ ರೀತಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕೈ ಬಿಡ್ದೇನೆ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು. ಯಾಕಂದರೆ ಎಲ್ಲದು ಹಸಿದು ಹಾಕಿರ್ತೀವಲ್ಲ, ಹಾಗಾಗಿ ಜಾಸ್ತಿ ಉರಿ ಹಾಕ್ಕೊಂಡು
ಹಾಕ್ಕೊಂಡು ಹುರ್ಕೊಂಡ್ರೆ ಒಂದೊಂದು ಬೇಗ ಸೀಕೋಗ್ಬಿಡುತ್ತೆ. ಅದರಿಂದ ನೀಟಾಗಿ ಈ ರೀತಿ ಕೈನ ಆಡಿಸ್ಕೊಂಡು ಕಡಿಮೆ ಉರಿನಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ಹಾಗಾಗಿ ಅದರಲ್ಲಿ ಇದ್ದಿದ್ದ ಹಸಿ ಅಂಶ ಎಲ್ಲ ನೀಟಾಗಿ ಹೊರಟೋಗುತ್ತೆ. ನಾನು ಬಂದು ಜಾಸ್ತಿ ಮಾಡಿ ಇಟ್ಕೊಳ್ಳಲ್ಲ. ಈ ರೀತಿ ಅವಾಗವಾಗ ಮಾಡೋದ್ರಿಂದ ಇಷ್ಟು ಕಮ್ಮಿನೇ ಮಾಡಿ ಸ್ಟೋರ್ ಮಾಡಿ ಇಟ್ಕೊಳ್ತಿರ್ತೀನಿ. ಇದನ್ನು ಬಂದು ಕೂಲ್ ಆದಮೇಲೆ ಪೌಡರ್